ವಿಧಾನಸಭೆಯಲ್ಲಿ ಇವತ್ತು ಧರ್ಮಸ್ಥಳ ಕೋಲಾಹಲ ದೊಡ್ಡ ಮಟ್ಟದಲ್ಲಿತ್ತು. ಆರ್ ಅಶೋಕ್ ಅವರ ಮಾತಿಗೆ ಬಾಲಕೃಷ್ಣ ಅವರು ಎದ್ದು ನಿಂತು ಬಿಡ್ತಾರೆ, ಕೆಂಡಾಮಂಡಲವಾಗಿ ಬಿಡ್ತಾರೆ. ಇವತ್ತು ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನವರು ವಿರೋಧಿಗಳು ಅನ್ನೋ ನಿಟ್ಟಿನಲ್ಲಿ ಬಿಂಬಿಸ್ತಾ ಇದ್ದಾರೆ ರಾಜ್ಯದ ಜನರ ಮುಂದೆ. ಇದು ಸರಿಯಲ್ಲ, ಮೊದಲು ಇವರ ವಿರುದ್ಧ ಕ್ರಮ ಕೈಗೊಳ್ಳಿ. ಶಾಸಕ ಬಾಲಕೃಷ್ಣ ಅವರು ಏನು ಮಾತಾಡ್ತಾ ಇದ್ರಲ್ಲ, ಅವರ ಧ್ವನಿಗೆ ಶಿವಲಿಂಗೇಗೌಡರು ಕೂಡ ಧ್ವನಿ ಸೇರಿಸಿಬಿಡ್ತಾರೆ. ಏನೇನು ಹೇಳಿದ್ದಾರೆ ಒಂದ್ಸರಿ ನೋಡೋಣ ಬನ್ನಿ. ಇವ್ರ ಮೇಲೆ ಕ್ರಮ ತಗೋಬೇಕು, ಇವ್ರ ಮೇಲೆ ಕ್ರಮ ತಗೋಬೇಕು. ಆಯ್ತು, ಇವರು ಕುತ್ಕೊಂಡು ಏನೋ ಕಾಂಗ್ರೆಸ್ನವರು ವಿರೋಧಿಗಳು, ನಾವೆಲ್ಲ ಅವ್ರ ಪರ ಇದ್ದೀವಿ ಅಂತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ. ತನಿಖೆ ನಡೀತಾ ಇದೆ, ಕಳಂಕ ಇದು ತನಿಖೆ ಆಗಬೇಕು. ನಾವೇನೋ ವಿಲನ್ಗಳು, ಇವರೇ ಹೀರೋಗಳು ಅಂತ ಅದು ಪವಿತ್ರ ಸ್ಥಳ ಅಂತ ಎಲ್ಲರಿಗೂ ಗೊತ್ತು. ಅದಕ್ಕೆ ತನಿಖೆ ನಡೀತಾ ಇದೆ. ಒಂದು ಗೊತ್ತಾಗುತ್ತೆ ಬಿಡಿ. ಅಲ್ಲೂ ರಾಜಕೀಯ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ. ಅವ್ರ ಮೇಲೆ ಕ್ರಮ ತಗೋಬೇಕು. ಬಿಜೆಪಿ ನೀವಿದೆಲ್ಲ ಗಂಭೀರವಾಗಿ ತಗೊಂಡಿಲ್ಲ. ನಿಮ್ಮ ಹತ್ರ ಕೇಳಬೇಕಾಗಿಲ್ಲ. ತಡ್ಕೊಂಡಿದ್ರಿ, ಇನ್ನೊಂದು 15 ದಿವಸ 20 ದಿವಸ ಸುಮ್ಕಿರ್ರಿ. ಎಲ್ಲ ಬರುತ್ತೆ, 20 ದಿವಸ ತಡ್ರಿ, ಎಲ್ಲ ಸತ್ಯ ಬಯಲಾಗುತ್ತೆ, ಧರ್ಮಸ್ಥಳ ಪವಿತ್ರವಾಗುತ್ತೆ. ಸುಮ್ನಿರ್ರಿ ಸ್ವಲ್ಪ. ಯಾಕಿದ್ರಲ್ಲಿ ರಾಜಕೀಯ ಮಾಡ್ಕೋತೀರಾ? ಸುಮ್ಕಿರ್ರಿ.